ವೆಲ್ಕಮ್. ನನ್ನ ಹೆಸರು ಹೇಮಾ ಅಂತ. ನಾನೀಗ ಮೆಹಂದಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೆಹಂದಿ ಕ್ಲಾಸ್ ಫಸ್ಟ್ನೇ ವಿಡಿಯೋ ನೀವು ನೋಡ್ತಾ ಇರೋದು. ಫಸ್ಟ್ ಒನ್, ಗೆರೆ ಕ್ಲೀನಾಗಿ ಸ್ಟ್ರೈಟಾಗಿ ಎಳೆಯೋದು ಬರಬೇಕು. ಸ್ಟ್ರೈಟಾಗಿ ಎಳಿಬೇಕು. ನನ್ನ ಮೆಹಂದಿ ತುಂಬ ಹಳೇದಿದೆ. ಈ ಕಲಿಯೋಕ್ಕೋಸ್ಕರ ಏನಾಗಲ್ಲ, ಯೂಸ್ ಮಾಡ್ಬೋದು. ಸ್ಟ್ರೈಟಾಗಿ ಬರೋ ಥರ ಎಳೆಯೋಕ್ಕೆ ಟ್ರೈ ಮಾಡಿ, ಗೆರೆ ಕ್ಲೀನಾಗಿ ಹಾಕೋಕ್ಕೆ ಟ್ರೈ ಮಾಡಿ. ಗೆರೆ ಕ್ಲೀನಾಗಿ ಬರಬೇಕು, ಅಲ್ಲಿವರೆಗೂ ಟ್ರೈ ಮಾಡಿ. ಬೇಕಂದರೆ ಇನ್ನೂ ನೀವು ಫಸ್ಟ್ ಪೆನ್ಸಿಲಲ್ಲೋ ಅಥವಾ ಪೆನ್ನಲ್ಲೋ ಬರೆದು ಆಮೇಲೆ ಮೆಹಂದಿಯಲ್ಲಿ ಬರೆಯೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ನೀವು ಮೆಹಂದಿ ಬಿಡಿಸೋಕ್ಕಿಂತ ಮುಂಚಿತವಾಗಿ ಒಂದು ವೇಸ್ಟ್ ಬಟ್ಟೆ ಅಥವಾ ಕಾಟನ್ ಯೂಸ್ ಮಾಡಿ. ಮೆಹಂದಿ ತುದಿಯಲ್ಲಿ ಮಾರ್ಕ್ ಇರುತ್ತಲ್ಲ, ಮೆಹಂದಿ ಇರುತ್ತಲ್ವ, ಅದು ಕ್ಲೀನ್ ಮಾಡ್ಕೊತಾ ಇರ್ಬೇಕು ಅವಾಗವಾಗ. ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿ ಬರುತ್ತೆ. ಇಲ್ಲಾಂದರೆ ಅದು ಒಂಚೂರು ಡ್ರೈ ಆದಂಗಾಗಿ ಮೆಹಂದಿ ಸರಿಯಾಗಿ ಬರೋಲ್ಲ. ಆಮೇಲೆ ಮೆಹಂದಿನ ಸ್ಟಾಕ್ ಇಡಬೇಡಿ. ಸ್ಟಾಕ್ ಇಟ್ಟರೆ ಅದು ತುಂಬ ದಿನ ಇಟ್ಟಿದ್ರೆ ಸ್ಟಾಕ್ನ ಕ್ಲೀನಾಗಿ ಬರೋಲ್ಲ. ಸ್ಟಾರ್ಟಿಂಗು ಒಂದು ಸ್ವಲ್ಪ ಬರೆಯೋವರೆಗೂ ಟ್ರೈನಿಂಗಿಗೆ ಏನೂ ಆಗೋಲ್ಲ. ಟ್ರೈ ಮಾಡೋಕ್ಕಾದ್ರೆ, ಬಿಡಿಸೋದಾದರೆ ಅವಾಗೇ ತೊಗೊಂಡು ಮಾಡಬೇಕು. ಓಕೆ, ಇವಾಗ ಸರ್ಕಲ್ ಹಾಕೋದನ್ನ ಹೇಳ್ತಾಯಿದ್ದೀನಿ. ಸರ್ಕಲ್ ಈ ಥರ ಹಾಕ್ಬೋದು. 4-5 ಥರ ಇದೆ. ಚಕ್ಲಿ ಟೈಪು, ರೌಂಡ್ ಟೈಪು, ಜಿಲೇಬಿ ಟೈಪ್ ಅಂತ ಹೇಳ್ತಾರೆ. ಇವಾಗ ಹಾಕ್ತಾರೆ ಜಿಲೇಬಿ ಟೈಪ್. ಈ ಥರನೂ ಹಾಕೋಬೋದು. ನೀವು ಇದೆಲ್ಲ ಕಲಿತ್ರೆ ನೀವೇ ಸ್ವಂತವಾಗಿ ಡಿಸೈನ್ ಮಾಡ್ಕೋಬೋದು. ಇವಾಗ ಮೂರನೇದು, ಇಷ್ಟೊಂದು ಮೆಹಂದಿಗಳನ್ನು ನೋಡಿರ್ತೀರ. ನಾನು ಸ್ಲೋ ಮೋಷನಲ್ಲಿ ತೋರಿಸ್ತಾ ಇರೋದು ಯಾಕೆಂದರೆ ಎಲ್ಲರೂ ಹೊಸ್ದಾಗಿ ನೋಡ್ತಾ ಇರ್ತಾರೆ, ಅವರಿಗೆ ಅರ್ಥ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ಲೋ ಅಲ್ಲಿತ್ತು ಅಂದರೆ ಸ್ವಲ್ಪ ಅರ್ಥ ಮಾಡ್ಕೋಬೋದು, ನಿಧಾನಕ್ಕೆ ನೋಡಿ ಕಲ್ತ್ಕೋಬೋದು ಅಂತ ಅಷ್ಟೇ. ಸ್ಪೀಡ್ ಬೇಕಂದು ಕಮೆಂಟ್ ಮಾಡಿ, ಇಲ್ಲ ಇನ್ನೂ ಸ್ಲೋ ಆಗಿ ಹೇಳ್ಕೊಡಿ, ಕ್ಲೀನಾಗಿ ಹೇಳ್ಕೊಡಿ ಅಂದರೂ ಕಮೆಂಟ್ ಮಾಡಿ. ಓಕೆ, ನಂದು ಮೆಹಂದಿ ತುಂಬ ಹಳೇದಿದೆ. ಹಳೆ ಸ್ಟಾಕ್ ಯೂಸ್ ಮಾಡ್ತಾಯಿದ್ದೀನಿ. ಹೇಳ್ಕೊಡೋಕ್ಕಲ್ವ, ಏನೂ ಆಗೋಲ್ಲ ಮೇಲೆ ಕೆಳಗೆ ಈ ಥರ 2 ಕಡೆ ಹಾಕೋಬೇಕು. ಯಾವ್ಯಾವ ಥರ ಬರುತ್ತೆ ಅಂತ ಅಷ್ಟೇ. ಇದು ಮೆಹಂದಿ ಡಿಸೈನ್ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಈ ಥರ ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇದು. ಈ ಥರ ಎಲ್ಲ ಹಾಕ್ಕೊಂಡ್ರೆ ಮೆಹಂದಿ ಕಲಿತಾ ಇರೋಕ್ಕೆ ಸುಲಭ ಆಗುತ್ತೆ. ನಾನು 2 ಗೆರೆ ಎಳ್ಕೊತಾ ಇದ್ದೀನಿ. ಫಸ್ಟ್ ಒನ್ ಹಿಂಗಾದ್ರೂ ಈ ಥರ ಹಾಕೋಬೇಕು. ಸೆಕೆಂಡ್ ಒನ್ಗೆ 2 ಗೆರೆ ಹಾಕೋಬೇಕು. ಈ ಥರ ಹಾಕೋದ್ರಿಂದ ನಿಮಗೆ ಮೆಹಂದಿ ಕ್ಲೀನಾಗೇ ಮೆಹಂದಿ ಹಿಡ್ಕೊಳ್ಳೋದು. ಆಮೇಲೆ ಫಸ್ಟ್ ನೀವು ಪೆನ್ನಲ್ಲಿ ಬಿಡಿಸ್ಕೊಳ್ಳಿ, ಆಮೇಲೆ ನೀವು ಮೆಹಂದಿಯಲ್ಲಿ ಬಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೀವು ಡೈರೆಕ್ಟಾಗಿ ಮೆಹಂದಿಯಲ್ಲಿ ಬಿಡ್ತೀನಿ ಅಂತ ಹೋದರೆ ಅದು ಸರಿಯಾಗಿ ಬರಲ್ಲ ಅಂತ ಅಷ್ಟೇ.
ನಾಲ್ಕನೇದು ಎಲೆ ಹೇಗೆ ಬಿಡಿಸ್ಕೊಳ್ಳೋದು, ಎಲೆ ಡಿಸೈನ್ ಹೇಗೆ ಮಾಡ್ಕೊಳ್ಳೋದು ಅಂತ. ಅದು ಫಿಲ್ ಮಾಡೋದು ಇರುತ್ತೆ, ಫಿಲ್ ಮಾಡದೇ ಇರೋದು ಇರುತ್ತೆ, ನೀವು ನೋಡಿರ್ತೀರ. ಮೆಹಂದಿ ಡಿಸೈನ್ಸಲ್ಲಿ ಫಿಲ್ಲಿಂಗು ಬರುತ್ತೆ, ನಾಟ್ ಫಿಲ್ ಬರುತ್ತೆ. ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಈ ಥರ ಎಲೆಗಳು ಬಿಡಿಸೋದ್ರಿಂದ ನೀವು ಮೆಹಂದಿ ಬಿಡಿಸ್ಬೇಕಾದ್ರೆ ಎಲೆ ಡಿಸೈನ್ಸ್ ಬರೋದ್ರಿಂದ ಅದನ್ನೆಲ್ಲ ನೀವು ಈಸಿಯಾಗಿ ಬಿಡಿಸ್ಕೋಬೋದು. 4th ಒನ್ ಎಲೆ ಡಿಸೈನ್ ಇರುತ್ತೆ. ಎಲೆ ಡಿಸೈನ್ ಈ ಥರ ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡಾದ್ಮೇಲೆ ಈ ಥರನೂ ಬರುತ್ತೆ, ಆಮೇಲೆ ಈ ಥರನೂ ಬರುತ್ತೆ. ಮೇಲೆ ಫಿಲ್ಲಿಂಗು ಮಾಡ್ಕೋಬೋದು, ನೀವು ಕೆಳಗಡೆ ಫಿಲ್ಲಿಂಗು ಮಾಡ್ಕೋಬೋದು. ಎಷ್ಟೊಂದು ಥರ ಬರುತ್ತೆ. ಇವಾಗ 5ನೇದು ಗೆರೆ ಎಳ್ಕೋಬೇಕು. ಶಂಕು ಅಥವಾ ಮಾವಿನ ಎಲೆ ಡಿಸೈನ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಈ ಥರ ಮಾಡೋದ್ರಿಂದ ಈ ಡಿಸೈನ್ಸ್ ಎಷ್ಟೊಂದು ಬರುತ್ತೆ. ನಾನು ಫಸ್ಟಲ್ಲೇ ಹೇಳಿದ್ದೀನಿ, ಒಂದು ಮೆಹಂದಿ ಬಿಡಿಸ್ಬೇಕಾದ್ರೆ ಒಂದು ವೇಸ್ಟ್ ಬಟ್ಟೆ ಜೊತೇಲಿ ಇಟ್ಕೊಳ್ಳಿ. ಓಕೆ, ಅದನ್ನು ಇಟ್ಕೊಳ್ಳೋದ್ರಿಂದ ಫಸ್ಟ್ ಮೆಹಂದಿ ತುದಿಯಲ್ಲಿ ಮೆಹಂದಿ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮೆಹಂದಿ ಬಿಡಿಸ್ಬೇಕು. ನೀವು ಹಾಗೆ ಬಿಡ್ಸೋಕ್ಕೆ ಹೋದರೆ ಅದು ಏನಾಗುತ್ತೆ ಅಂದರೆ ಸರಿಯಾಗಿ ಮೆಹಂದಿ ಬರಲ್ಲ, ಡ್ರೈ ಆಗೋದ್ರೆ ಸರಿಯಾಗಿ ಮೆಹಂದಿ ಬರಲ್ಲ. ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಮೆಹಂದಿ ಬಿಡಿಸ್ಕೋಬೇಕು. ಶಂಕು ಅಥವಾ ಮಾವಿನ ಎಲೆ ಡಿಸೈನ್ ಅಂತ ಹೇಳ್ತಾರೆ ಇದನ್ನ. ಈ ಥರ ಎಲ್ಲ ಬರುತ್ತೆ. ಮಾವಿನ ಎಲೆ ಡಿಸೈನ್, ಶಂಕು ಡಿಸೈನ್ ಈ ಥರ ಹೇಳ್ತಾರೆ. ಚೆನ್ನಾಗಿರುತ್ತೆ. ಮೆಹಂದಿಗಳಲ್ಲಿ ಡಿಸೈನ್ಸ್ ಎಷ್ಟೊಂದು ನೋಡಿರ್ತೀರ, ಎಲ್ಲ ಈ ಥರನೇ ಇರುತ್ತೆ. ಇವಾಗ 6ನೇದು, ನಾನು ನಿಮಗೆ ಸ್ಪೀಡ್ ಬೇಕಂದರೂ, ನಿಮಗೆ ಇನ್ನೂ ಸ್ಪೀಡ್ ಬೇಕಂದರೂ, ನಿಮ್ಗೆ ಇನ್ನೂ ಸ್ಲೋ ಬೇಕು ಅಥವಾ ಸ್ಪೀಡ್ ಬೇಕು, ಇನ್ನೂ ಚೆನ್ನಾಗಿ ಹೇಳ್ಕೊಡಿ ಅಂತಂದರೆ, ನಿಮಗೆ ಸ್ಪೀಡ್ ಬೇಕು ಅಥವಾ ಏನಾದರೂ ಇನ್ನೂ ಚೆನ್ನಾಗಿ ಇರೋ ಡಿಸೈನ್ಸ್ ಹೇಳ್ಕೊಡ್ಬೇಕು ಅಂದರೂ ಕಮೆಂಟ್ ಹಾಕಿ. ನಾನು ಕಮೆಂಟ್ ನೋಡಿ ಈ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಚೆನ್ನಾಗಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸರ್ಕಲ್ ಈ ಥರನೂ ಮಾಡ್ಕೋಬೋದು. ಸರ್ಕಲ್ ಬೇರೆ ಅಥವಾ ಬೇರೆ ಡಿಸೈನ್, ಎಷ್ಟೊಂದು ಥರ ಡಿಸೈನ್ಸ್ ಬರುತ್ತೆ. ಅದೆಲ್ಲ ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಇನ್ನೂ 5 ಸೀರೆ ತಂದ್ಕೊಡು. ಒಟ್ಟು ಟೋಟಲ್ 5 ಸೀರೆ. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಈ ಥರನೂ ಮಾಡ್ಕೋಬೋದು.
ಅಥವಾ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಹೇಳ್ಕೊಡ್ತೀನಿ ಮುಂದಿನ ಕ್ಲಾಸಲ್ಲಿ. ನನ್ನ ಕ್ಲಾಸ್ ಮಿಸ್ ಮಾಡ್ದಂಗೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್. ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋ ಎಲ್ಲ ಹಾಕ್ತೀನಿ, ಟಿಪ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಟಿಪ್ಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಮೇಕಪ್ದೆಲ್ಲ ಹಾಕಿದ್ದೀನಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಮೆಚ್ಚಿಗೆ ಈ ಥರನೂ ಹಾಕೋಬೋದು. ಇವಾಗ 7th ಒನ್ ನಾನು ಹೇಳ್ಕೊಡ್ತೀನಿ. 7thಗೂ ಇದೇ ಥರ ಬರುತ್ತೆ ಡಿಸೈನ್, ಆದರೆ ಬೇರೆ ಡಿಸೈನ್ ಬರುತ್ತೆ. ನಿಮಗೆ ಮುಂದೆ ಕ್ಲಾಸ್ಗಳು ಬೇಕಂದ್ರೂ ಕಮೆಂಟ್ ಮಾಡಿ. ಇಲ್ಲ ಇನ್ನೂ ಬೇರೆ ಬೇರೆ ಡಿಸೈನ್, ಹೊಸ ಡಿಸೈನ್ ಹೇಳ್ಕೊಡಿ, ಅರಬಿಕ್ ಡಿಸೈನ್, ಈ ಥರ ಯಾವ ಥರ ಡಿಸೈನ್ ಬೇಕಾದರೂ ಇದು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದನ್ನ ಚೆಕ್ ಮಾಡಿ ನಿಮಗೆ ಯಾವ ಥರ ಬೇಕಾದರೂ ನಾನು ಆ ಥರ ವಿಡಿಯೋ ಮಾಡ್ತೀನಿ. ನನ್ನ ಮೆಹಂದಿ ಹಳೇದಿದೆ, ಅದಕ್ಕೋಸ್ಕರ ಒಂಚೂರು ಇದಾಗ್ತಾಯಿದೆ. ಫಿಲ್ ಮಾಡ್ಕೋಬೇಕು. ಫಿಲ್ ಅಂದರೆ ಒಂದು ಬಾಕ್ಸ್ ಬಿಟ್ಟು ಒಂದು ಬಾಕ್ಸ್ಗೆ ಫಿಲ್ ಮಾಡ್ಕೋಬೇಕು. ಈ ಥರನೂ ಚೌಕಾಕಾರದಲ್ಲೂ ಮಾಡ್ಕೋಬೋದು, ವೃತ್ತಾಕಾರ, ಈ ಥರ ಮಾಡ್ಕೊಳ್ಳೋದ್ರಿಂದ ಡಿಸೈನ್ಸ್ ಇನ್ನೂ ಬೇರೆ ಬೇರೆ ಥರ ನೀವೇ ಮಾಡ್ಕೋಬೋದು. ಸರ್ಕಲ್ ಟೈಪ್ ಇದೆ, ಸರ್ಕಲ್ ಟೈಪ್ ಇವಾಗ ಹೇಳ್ಕೊಡ್ತೀನಿ. ಫಸ್ಟ್ ಸರ್ಕಲ್ ಹಾಕೋಬೇಕು. ಸರ್ಕಲ್ ಹಾಕ್ಕೊಂಡು ಕ್ಲೀನಾಗಿ ಹಾಕ್ಕೊಳ್ಳಿ. ನಂದೊಂಚೂರು ಪ್ರಾಬ್ಲಮ್ ಇದೆ, ಮೆಹಂದಿ ಹಳೇದು, ಅದಕ್ಕೋಸ್ಕರ ಒಂಚೂರು ಚೆನ್ನಾಗಿರೋ ಮೆಹಂದಿ. ಫಸ್ಟು ನಿಮಗೆ ಬರಲಿಲ್ಲ ಅಂದರೆ ಫಸ್ಟು ನೀವು ಪೆನ್ ಅಥವಾ ಪೆನ್ಸಿಲ್ನಲ್ಲಿ ಟ್ರೈ ಮಾಡಿ, ಆಮೇಲೆ ಮೆಹಂದಿಯಲ್ಲಿ ಟ್ರೈ ಮಾಡಿ, ಅದ್ರ ಮೇಲೆ ಬರೀರಿ. ಇದನ್ನು ಫಿಲ್ ಮಾಡ್ಕೋಬೇಕು. ಈ ಥರ ಫಿಲ್ ಮಾಡ್ಕೋಬೋದು, ಡಿಸೈನ್ಸ್ ಮಾಡ್ಕೋಬೋದು. ಅಷ್ಟು ಡಿಸೈನ್ ಈ ಥರ ಇಷ್ಟೂ ಕಲಿಬೋದು. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್.